ಸಿ ಗೈಸ್, ಇಲ್ಲಿ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಲ್ಲ, ನಿಮ್ ಹಾರ್ಡ್ ವರ್ಕ್ ಅನ್ನೋದು ತೋರಿಸ್ತಿದ್ದೀರಾ. ಅಲ್ಲಿ ನೀವು ಕಷ್ಟಪಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಮ್ಯಾನಿಫೆಸ್ಟ್ ಆಗ್ಲಿ, ಒಂದು ಪ್ರೇಯರ್ ಆಗ್ಲಿ, ಇಷ್ಟಪಟ್ಟು ಮಾಡಿದ್ರೆ ಅಲ್ಲಿ ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ. ಅಂಡ್ ಅದ್ರ ಮೇಲೆ ನಂಬಿಕೆ ಇರಬೇಕು. ನೀವ್ ಇವತ್ತು ಮ್ಯಾನಿಫೆಸ್ಟ್ ಮಾಡ್ಬಿಟ್ಟು ಅಥವಾ ಒಂದ್ ವಾರ ಮ್ಯಾನಿಫೆಸ್ಟ್ ಮಾಡ್ಬಿಟ್ಟು ಅದು ನಿಮ್ಗೆ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ವೀಕ್ ಅಲ್ಲೇ ನಿಮ್ಗೆ ರಿಸಲ್ಟ್ ಸಿಗ್ಬೇಕು ಅಂತಂದ್ರೆ ಕಷ್ಟ ಇದೆ. ಬಿಕಾಸ್ ಮ್ಯಾನಿಫೆಸ್ಟೇಷನ್ ಅನ್ನೋದು ನೀವು ಮಾಡಿದಾಗ, ಈಗ ಒಂದ್ ವ್ಯಕ್ತಿನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಆ ವ್ಯಕ್ತಿ ನಿಮ್ ಲೈಫಿಗೆ ಬರ್ಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಆ ವ್ಯಕ್ತಿ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ನಡಿಬೇಕು. ಅದು ಯಾವಾಗ ನಡೆಯುತ್ತೆ ಅಂದ್ರೆ ವಿತ್ ಮ್ಯಾನಿಫೆಸ್ಟೇಷನ್ ಅಂಡ್ ಪಾಸಿಟಿವ್ ಇಂದ ನೀವು ಒಂದು ನಂಬಿಕೆ ಇಟ್ಕೊಂಡು, ಪಾಸಿಟಿವ್ ಥಾಟ್ಸ್ ಇಟ್ಕೊಂಡು ನೀವ್ ಯಾವಾಗ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಆಗ ಅದು ಆ ವ್ಯಕ್ತಿ ಮೇಲೆ ಎಫರ್ಟ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ, ಪ್ರೇಯರ್ ಮಾಡ್ತಿದ್ದೀನಿ, ನನ್ಗೆ ಅದ್ರ ರಿಸಲ್ಟ್ ಸಿಕ್ತಿಲ್ಲ, ನಾನು ವೇಟ್ ಮಾಡ್ತಾನೆ ಇದ್ದೀನಿ. ಇಷ್ಟಪಟ್ಟು ಮಾಡಿದ್ರೆ ಆಗುತ್ತೆ, ಕಷ್ಟಪಟ್ಟು ಮಾಡಿದ್ರೆ ಆಗೋದಿಲ್ಲ. ಯಾವಾಗ ಆಗುತ್ತೆ? ನೋ, ನೀವ್ ಏನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಆ ಥಾಟ್ಸ್ ನ ಪಾಸಿಟಿವ್ ವೇನಲ್ಲಿ ಥಿಂಕ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಆ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗ್ಬೇಕು ಅಂತಂದ್ರೆ ಆಲ್ರೆಡಿ ನಿಮ್ ಲೈಫಲ್ಲಿ ಆಲ್ರೆಡಿ ಆಗಿದೆ ಅನ್ನೋ ರೀತಿಲಿ ನೀವು ಥಿಂಕ್ ಮಾಡ್ಬೇಕು. ಈವನ್ ಆ ರೀತಿಲೇ ನೀವು ಮ್ಯಾನಿಫೆಸ್ಟ್ ಸಹ ಮಾಡ್ಬೇಕು. ಈಗ ನಿಮ್ ಲೈಫಿಗೆ ಯಾರೋ ದುಡ್ಡು ಕೊಡ್ತಿರಲ್ಲ, ಅದು ಡಿಲೇ ಆಗ್ತಿರುತ್ತೆ. ನೀವಾಗ ಮ್ಯಾನಿಫೆಸ್ಟ್ ಏಕೆ ಅಂತಂದ್ರೆ ಯೂನಿವರ್ಸ್ ನನಗೆ ಈ ಪರ್ಸನ್ ದುಡ್ಡು ಕೊಡೋ ಹಾಗೆ ಮಾಡಿ. ನೋ, ಆಲ್ರೆಡಿ ಅವ್ರು ನನಗೆ ಕೊಟ್ಟಿದ್ದಾರೆ ಅಂತ ಒಂದು ಥ್ಯಾಂಕ್ ಯು ಹೇಳ್ಬೇಕು, ಒಂದು ಗ್ರಾಟಿಟ್ಯೂಡ್ ತಿಳಿಸ್ಬೇಕು ವಿತ್ ಟ್ರಸ್ಟ್. ನಿಮ್ ಫೀಲಿಂಗ್ಸ್ ಹೇಗಿರ್ಬೇಕಂತಂದ್ರೆ, ಈಗ ಆ ವ್ಯಕ್ತಿ ನಿಮಗ್ ದುಡ್ಡು ಕೊಟ್ಬಿಟ್ರೆ ನೀವ್ ಎಷ್ಟು ಸಂತೋಷ ಪಡ್ತೀರಾ, ಆ ರೀತಿ ನಿಮ್ ಫೀಲಿಂಗ್ಸ್ ಇಟ್ಕೊಂಡಾಗ, ನಿಮ್ ಎನರ್ಜಿನ ಇಟ್ಕೊಂಡಾಗ ಆ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುತ್ತೆ. ಇಲ್ಲಿ ತುಂಬಾ ಜನ ಮಿಸ್ಟೇಕ್ ಏನ್ ಮಾಡ್ತೀರಾ ಅಂತಂದ್ರೆ, ಆಗಿರೋ ರೀತಿ ನೀವು ಮಾಡೋದಿಲ್ಲ. ಆಗ್ಬೇಕು, ನನ್ಗಿನ್ನೂ ಆಗ್ಲಿಲ್ಲ, ಆಗ್ಬೇಕು, ನನ್ಗಿನ್ನೂ ಆಗ್ಲಿಲ್ಲ. ಓಕೆ, ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದೇ ರೀತಿ ಒಂದು ರೈಟ್ ವೇ ನಲ್ಲೇ ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ. ಬಟ್ ಅವ್ರ ಎನರ್ಜಿನ ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಅವ್ರ ಎನರ್ಜಿ ಎಲ್ಲ ಏನ್ ಹೇಳ್ತಿರುತ್ತೆ ಅಂತಂದ್ರೆ, ಇನ್ ಯಾವಾಗ ಆಗುತ್ತೆ, ಇನ್ನು ಎಷ್ಟ್ ದಿನ ವೆಯ್ಟ್ ಮಾಡ್ಬೇಕು, ನಂಗೂ ಸಾಕಾಗ್ಬಿಟ್ಟಿದೆ, ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದೀನಿ. ಇಲ್ಲಿ ಸೇಮ್ ಟು ಸೇಮ್ ಅದೇ ಬಂದಿರೋದು. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಈ ಕಾರ್ಡ್ಸ್ ನ ಕ್ಲಾರಿಫೈ ಮಾಡಿ. ಅಂಡ್ ಗೊಂದಲ ಇಟ್ಕೋಬಾರ್ದು. ಒಂದು